ಇಂಗ್ಲೀಷ್ ಭಾಷೆಯಲ್ಲಿ ಟಿ ಹೆಚ್ನ ಉಚ್ಚಾರ ಹೇಗಾಗುತ್ತೆ, ಟಿ ಹೆಚ್ ದ ಅಂತ ಓದಬೇಕಾ ಅಥವಾ ಥ ಅಂತ ಓದಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ನಮ್ಮ ವೀಕ್ಷಕರೊಬ್ಬರು ಕೇಳಿದರು ಸಿ ಎಕ್ಸ್ ಟಿ ಮತ್ತು ಟಿ ಹೆಚ್ನ ಉಚ್ಚಾರಣೆಗಳ ಬಗ್ಗೆ ಕೇಳಿದರು. ಹೇಗೆ ಮಾಡೋದು ಅಂತೇಳಿ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ನಾನು ಇದ್ರ ಬಗ್ಗೆ ಈ ಹಿಂದೆನೇ ಮಾಡಿದ್ದೇನೆ. ಸಿ ಅನ್ನೋದು ಚ ಅಂತ ಯಾವಾಗ ಉಚ್ಚಾರ ಆಗುತ್ತೆ ಮತ್ತು ಝಡ್ ಎಕ್ಸ್ನ ಜೆರಾಕ್ಸ್ನ ಬಗ್ಗೆ ಕೇಳಿದ್ರು ಅವರು. ಇದ್ರ ಬಗ್ಗೆ ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸಿ ಎಚ್ನ ಉಚ್ಚಾರದ ಬಗ್ಗೆ, ಸಿ ಎಚ್ ಯಾವಾಗ ಕ ಆಗುತ್ತೆ ಮತ್ತು ಯಾವಾಗ ಶ ಅಂತ ಉಚ್ಚಾರ ಮಾಡ್ತಾರೆ. ಹಾಗೆ ಜೆರಾಕ್ಸ್ನ ನಾವು ಜೆರಾಕ್ಸ್ ಅಂತ ಯಾಕೆ ಓದ್ತೀವಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಈಗ ಮತ್ತೊಂದು ಏನು ಕೇಳಿದರು, ಟಿ ಹೆಚ್ ಥರ್ಸ್ಡೇ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದರು. ಅದಕ್ಕೆ ಇವತ್ತು ಟಿ ಹೆಚ್ನ ಉಚ್ಚಾರಣೆಗಳ ಬಗ್ಗೆ ನೋಡೋಣ. ಇಂಗ್ಲೀಷ್ನ ಪದಗಳಲ್ಲಿ ಟಿ ಹೆಚ್ನ ಉಚ್ಚಾರ ಯಾವಾಗ ದ ಆಗುತ್ತೆ ಅಥವಾ ಯಾವಾಗ ಥ ಆಗುತ್ತೆ ಅನ್ನೋದನ್ನು ನೋಡೋಣ. ವೀಕ್ಷಕರೇ, ನಿಮಗೆ ಇನ್ನೂ ಇಂಗ್ಲೀಷ್ನಲ್ಲಿ ಉಚ್ಚಾರಣೆಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದರಲ್ಲಿ ನಾನು ಎ ಟು ಝಡ್ನ ಲೆಟರ್ಸ್ಗಳಲ್ಲಿ ಎ ಇ ಐ ಓ ಯು ಬಂದಾಗ ಯಾವ ರೀತಿಯ ಉಚ್ಚಾರಣೆಗಳಾಗುತ್ತೆ ಅಂತ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಆಸಕ್ತಿ ಇರೋರು ನೋಡಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅನಿಸಿದರೆ ಲೈಕ್ ಶೇರ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈಗ ಕೆಲವು ಪದಗಳನ್ನು ಓದೋಣ. ದ, ಫಾದರ್, ಮದರ್, ಬ್ರದರ್, ಇಲ್ಲೆಲ್ಲ ದ ಉಚ್ಚಾರ ಬಂತು. ಹಾಗೆ ಮಿಕ್ಕ ಎಲ್ಲ ಪದಗಳಲ್ಲೂ ಸಹ ಟಿ ಹೆಚ್ನ ನಂತರ ಈ ಬಂದಾಗ ದ ಉಚ್ಚಾರ ಬಂದಿದೆ. ಇಲ್ಲಿ ಸಹ ದ ಉಚ್ಚಾರ ಬಂದಿದೆ. ಆದರೆ ಇಲ್ಲಿ ಟಿ ಹೆಚ್ ಆದ ನಂತರ ಐ ಇದೆ. ಐ, ಎ, ಹಾಗೆ ಐ ಬೇರೆ ಬೇರೆ ಇದೆ. ದಿಸ್ ಆದರೂ ಇದನ್ನು ನಾವು ದಿಸ್, ದ್ಯಾಟ್, ಕ್ಲೋದಿಂಗ್, ದೋಸ್ ಅಂತ ಓದ್ತೀವಿ. ಹಾಗೆ ಇಲ್ಲಿ ಇದನ್ನು ಥಿಂಕ್, ಥ್ಯಾಂಕ್, ಥಿಕ್, ಥಾರ್ನ್ ಹೀಗೆ ಇದನ್ನು ಥ ಇಂದ ಉಚ್ಚಾರ ಮಾಡ್ತೀವಿ. ಈಗ ಕನ್ಫ್ಯೂಷನ್ ಶುರು ಆಗುತ್ತಲ್ಲ. ಇಲ್ಲಿ ಎಲ್ಲ ದ ಉಚ್ಚಾರ ಯಾಕೆ ಬರುತ್ತೆ ಅಂತಂದರೆ ಟಿ ಹೆಚ್ನ ನಂತರ ಪದದಲ್ಲಿ ಟಿ ಹೆಚ್ನ ನಂತರ ಇ ಇದ್ದರೆ ದ ಉಚ್ಚಾರ ಅಂದರೆ ಟಿ ಹೆಚ್ನ ಉಚ್ಚಾರ ದ ಅಂತ ಓದಬೇಕಾಗುತ್ತೆ. ನೋಡಿ, ಕೆಲವು ಎಕ್ಸಾಂಪಲ್ಸ್ ನೋಡೋಣ, ಉದಾಹರಣೆಗಳನ್ನು. ಇಲ್ಲಿ ದ ಟಿ ಹೆಚ್ ದ, ಫಾದರ್, ಮದರ್, ಇಲ್ಲೆಲ್ಲ ಟಿ ಹೆಚ್ಚಿನ ಉಚ್ಚಾರ ಮದರ್, ಬ್ರದರ್, ದೇ, ದೆಮ್, ದೆನ್, ದೇರ್, ದೀಸ್, ದೇರ್ಫೋರ್, themselves, weather, feather, leather, together, though, other, clothing, either or either ಎರಡು ಥರನೂ ಓದ್ತಾರೆ. either, neither, ಹಾಗೆ either ಆರ್ ನೀದರ್, ನಾರ್ ಅಂತ ನಿಮಗೆ ಪಾಠಗಳಲ್ಲಿ ಬಂದಿರುತ್ತೆ. ಆ ಥರನೂ ಓದ್ತಾರೆ. ವಿದಿನ್, ದೇರ್ ಬೈ, ದೇರ್ ಅಬೌಟ್, ಇನ್ನೂ ಭಾಳ ಶಬ್ದಗಳು ಸಿಗುತ್ತೆ ನಿಮಗೆ. ಇಲ್ಲಿ ಕೆಲವನ್ನು ಕೊಟ್ಟಿದ್ದೇನೆ. ಇಲ್ಲಿ ಎಲ್ಲನೂ ಟಿ ಹೆಚ್ ನಂತರ ಇ ಬಂದಾಗ ಉಚ್ಚಾರ ದ ಅಂತ ಬಂದಿದೆ. ಇದನ್ನೆಲ್ಲನೂ ಎಲ್ಲ ಪದಗಳನ್ನು ಇದು ಸಾಮಾನ್ಯವಾಗಿ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಆದ್ದರಿಂದ ಇವುಗಳನ್ನು ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿದ್ರೆ ಅಂದರೆ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಇದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಪದೇ ಪದೇ ಇದನ್ನು ಇದನ್ನು ದ ಅಂತ ಓದಬೇಕು, ಥ ಅಂತ ಓದಬೇಕು ಅನ್ನೋದನ್ನು ಕನ್ಫ್ಯೂಷನ್ಸ್ನ ದೂರ ಮಾಡ್ಕೊಳ್ಬೇಕು ಅಂತಂದರೆ ಇನ್ನೂ ಹೆಚ್ಚು ಓದಬೇಕು. ಹಾಗೆ ಶಾಲೆಯಲ್ಲಿ ಪಾಠ ಓದುವಾಗ ಶಿಕ್ಷಕರು ಅದನ್ನು ಸ್ವಲ್ಪ ಗಮನವಿಟ್ಟು ನೋಡಿದರೆ ಬೇಗ ಗೊತ್ತಾಗುತ್ತೆ. ಹಾಗೆ ಮನೆಯಲ್ಲಿ ಸ್ವಲ್ಪ ಓದೋದನ್ನು ಪ್ರಾಕ್ಟೀಸ್ ಮಾಡಿದರೆ ಇವೆಲ್ಲ ಬೇಗ ಗೊತ್ತಾಗುತ್ತೆ. ಹಾಗೆ ಈಗ ಇದರಲ್ಲಿ ದ ಉಚ್ಚಾರ ಐತಿ, ಇಲ್ಲಿ ಇ ಇತ್ತು. ಆದ್ದರಿಂದ ನಾವು ಎಲ್ಲದರಲ್ಲೂ ದ ಉಚ್ಚಾರ ಬಂತು. ಈಗ ಇಲ್ಲಿ ಇ ಇಲ್ಲ, ಟಿ ಹೆಚ್ನ ನಂತರ ಇ ಇಲ್ಲ, ಐ ಇದೆ, ಎ ಇದೆ, ಇಲ್ಲಿ ಐ ಇದೆ, ಹಾಗೆ ಇಲ್ಲಿ ಓ ಇದೆ. ಆದ್ರೂ ಇಲ್ಲಿ ದ ಉಚ್ಚಾರ ಬಂದಿದೆ. ಅಂದರೆ ಯಾವುದೇ ಟೆಕ್ಸ್ ಇದ್ರೂ ಕೂಡ ಅದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಾವು ಯಾವ ರೂಲ್ಸು ಅಂತ ಆ ಥರ ಏನು ಹೇಳಿದ್ರೂ ಕೂಡ ಎಲ್ಲದರಲ್ಲೂ ಮತ್ತೆ ಎಕ್ಸೆಪ್ಷನ್ಸ್ ಬರುತ್ತೆ. ಆದ್ದರಿಂದ ಒಂದು ಮದ್ದು ಅಂತಂದರೆ ಓದೋದು ಬರೆಯೋದು
ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ಅದು ಪ್ರಾಕ್ಟೀಸ್ ಆಗುತ್ತೆ ನೋಡಿ. ಈಗ ದಿಸ್, ದ್ಯಾಟ್, ಕ್ಲೋದಿಂಗ್, those, though, although, soothing, rhythm, healthy, wealthy, worthy. ಇಲ್ಲೆಲ್ಲದೂ ಕೂಡ ದ ಉಚ್ಚಾರ ಬಂತು, ಈ ಇಲ್ಲದೆ ಇದ್ದರೂ ಕೂಡ, ಆದ್ದರಿಂದ ಇದು ಎಕ್ಸೆಪ್ಷನ್ಸ್ ಇದೆ. ಇಲ್ಲಿ ಮತ್ತೆ ಕೆಲವು ಪದಗಳನ್ನು ನೋಡೋಣ. ಇಲ್ಲಿ ಏನಾಗುತ್ತೆ, ಥ ಉಚ್ಚಾರ ಬರ್ತಾಯಿದೆ. ಇಲ್ಲಿ THಗೆ ಥ ಉಚ್ಚಾರ ಬರ್ತಾಯಿದೆ. ಇಲ್ಲಿ ಈ ಇತ್ತು ದ ಬಂತು, ಹಾಗೆ ಇಲ್ಲಿ ಕೂಡ ದ ಬಂತು, ಆದರೆ ಇಲ್ಲಿ TH ಈ ಇದೆ, ಆದರೂ ಕೂಡ ಉಚ್ಚಾರ ಥ ಅಂತ ಇದೆ. ಅದು ಮತ್ತೆ ಎಕ್ಸೆಪ್ಷನ್ಸ್. ಎಲ್ಲವೂ ಒಂದೇ ರೂಲ್ನಲ್ಲಿ ನಾವು ಮಾಡಲಿಕ್ಕಾಗೋದಿಲ್ಲ, ಭಾಳಷ್ಟು ಮತ್ತೆ ವ್ಯತ್ಯಾಸಗಳು ಸಿಗುತ್ತೆ. ಆದ್ದರಿಂದ ಓದುವುದೊಂದೇ ಅದಕ್ಕೆ ಪರಿಹಾರ. ನೋಡಿ ಇಲ್ಲಿ ಮತ್ತೇನಾಯಿತು, ಪ್ರೊನೌನ್ಸಿಯೇಷನ್, ಥೀಮ್, ಥರ್ಮೋಮೀಟರ್, ಥೆರಪಿ, ಥಿಯರಿ, ಥಿಯರಮ್, ಥಿಯೇಟರ್, ಥರ್ಮಸ್. ಮತ್ತು ಇಲ್ಲೆಲ್ಲ ಏನು ಬಂತು, ಥ ಉಚ್ಚಾರ ಬಂತು. ಈಗ ಇಂಗ್ಲೀಷ್ ಪದಗಳಲ್ಲಿ THನ ಉಚ್ಚಾರ ಥ ಯಾವಾಗುತ್ತೆ ಅಂತ ನೋಡೋಣ. THನ ಉಚ್ಚಾರ ಥ ಯಾವಾಗುತ್ತೆ, TH ನಂತರ ಈ ಅಲ್ಲದೆ ಬೇರೆ ಯಾವುದೇ ಬೇರೆ ಅಕ್ಷರ ಇದ್ದಾಗ ಥ ಉಚ್ಚಾರ ಬರುತ್ತೆ ಅಂತ. ಇಲ್ಲಿ ಈಗ ನಿಮಗೆ ಯಾವುದು ಬಂತು, I ಮತ್ತು ಮುಂದೆ ಓದೋಣ ನೋಡಿ. ಈಗ ಥಿಂಕ್, ಇಲ್ಲಿ ಥ ಉಚ್ಚಾರ ಬರುತ್ತೆ. ಥಿಂಕ್, ಥ್ಯಾಂಕ್, ಥಿಕ್, ಥಾರ್ನ್, ಥಿನ್, ಥೊರೋ, thief, thought, thirsty, thick, thumb, north, south. ನೋಡಿ ಈಗ ನೀವು ಕೇಳಿದ್ರಿ ಥರ್ಸ್ಡೇಗೆ ಇಲ್ಲಿ ಥ ಉಚ್ಚಾರ ಬಂದಿದೆ, ಇದ್ರ ಬಗ್ಗೆ ಕೇಳಿದ್ರಿ ನೀವು. ಇಲ್ಲಿ TH ಆದ ನಂತರ ಈ ಇಲ್ಲ, ಆದ್ದರಿಂದ ಇದು ಥರ್ಸ್ಡೇ. 30 ಇಲ್ಲೂ ಕೂಡ ಈ ಇಲ್ಲ, 30. ಇದು ಥರ್ಡ್. ಥಿಂಗ್, ಮೌತ್, ಇಲ್ಲಿ TH ನಂತರ ಯಾವುದೇ ಅಕ್ಷರ ಇಲ್ಲ, ಅದು ಕೂಡ ಇದು ಮೌತ್ ತ ಉಚ್ಚಾರ. ಮತ್ತು ಇಲ್ಲಿ 13, ಥ್ಯಾಚ್, ಥರ್ಸ್ಟ್. ಇಲ್ಲಿ 1000, THOUSAND, 1000. ಥರ್ಡ್, ಬಾತ್, ಇಲ್ಲಿ ಕೂಡ TH ಬಾತ್ ತ ಉಚ್ಚಾರ ಬರುತ್ತೆ ಇಲ್ಲೂ ಕೂಡ. ಸೊ ಆದಷ್ಟು ಎಲ್ಲ ಪದಗಳನ್ನು ನೀವು ಚೆನ್ನಾಗಿ ಬಾಯ್ಪಾಠ ಮಾಡಿಕೊಂಡು ಅಥವಾ ಚೆನ್ನಾಗಿ ಮನನ ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಈಸಿ ಆಗುತ್ತೆ ಇಂಗ್ಲೀಷು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸ್, ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ, ಲರ್ನ್ ಕನ್ನಡ ಥ್ರೂ ಹಿಂದಿ, ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್ ಪ್ರತಿಯೊಂದಿದೆ. ಫ್ರಮ್ 0 ಲೆವೆಲ್ ಅಂತ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.